50ನೇ ಮಹಡಿಯಲ್ಲಿ ಲಿಫ್ಟ್ ಬಾಗಿಲು ತೆರೆದಾಗ ಅಲ್ಲೊಂದು ಅದ್ಭುತ ಲೋಕವಿತ್ತು. ಇಡೀ ಮಹಡಿ ಸಂಪೂರ್ಣವಾಗಿ ಗ್ಲಾಸ್ ಗೋಡೆಗಳಿಂದ ಕೂಡಿದ್ದು, ಅಲ್ಲಿಂದ ಬೆಂಗಳೂರು ನಗರದ ಸುಂದರ ನೋಟ ಕಣ್ಣಿಗೆ ಕಟ್ಟುತ್ತಿತ್ತು. ವಿಶಾಲವಾದ ಶೌರ್ಯವರ್ಧನ್ನ ಆಫೀಸ್ ರೂಮ್ನ ಹೊರಗಡೆ ಧೃತಿಗಾಗಿ ಒಂದು ಪ್ರತ್ಯೇಕ ಡೆಸ್ಕ್ ಸಿದ್ಧವಾಗಿತ್ತು. ಅಲ್ಲಿ ಅತ್ಯಾಧುನಿಕ ಕಂಪ್ಯೂಟರ್ಗಳು, ಫೈಲ್ಗಳು ಮತ್ತು ಒಂದು ಇಂಟರ್ಕಾಮ್ ಫೋನ್ ಇತ್ತು. ಕಿರಣ್ ಧೃತಿಗೆ ಕೆಲವು ಮುಖ್ಯ ಮ್ಯಾನೇಜರ್ಗಳನ್ನು ಪರಿಚಯಿಸಿದ್ದರು. ಇವರು ಅನಿಲ್, ನಮ್ಮ ಅಕೌಂಟ್ಸ್ ಹೆಡ್. ಇವರು ಪ್ರಿಯಾ, ನಮ್ಮ PR ಮ್ಯಾನೇಜರ್. ಶೌರ್ಯ ಸರ್ ಅವರ ಪ್ರತಿಯೊಂದು ಮೀಟಿಂಗ್ನ ಶೆಡ್ಯೂಲ್, ಅವರ ಪ್ರಾಜೆಕ್ಟ್ ಫೈಲ್ಸ್ ಮೊದಲು ನಿಮ್ಮ ಹತ್ರ ಬರಬೇಕು. ನೀವು ಅದನ್ನು ವೆರಿಫೈ ಮಾಡಿ ಸರ್ ಟೇಬಲ್ ಮೇಲೆ ಇಡಬೇಕು. ಪ್ರಿಯಾ ಧೃತಿಯ ಹತ್ತಿರ ಬಂದು ಮೆಲ್ಲಗೆ ಹೇಳಿದಳು, ಹೊಸ ಹುಡುಗಿ, ಆಲ್ ದಿ ಬೆಸ್ಟ್. ಶೌರ್ಯ ಸರ್ ಮೂಡ್ ಇವತ್ತು ಬೆಳಗ್ಗಿಂದ ಹೇಗಿದೆಯೋ ಗೊತ್ತಿಲ್ಲ. ಅವರ ಕಾರಿನಿಂದ ಇಳಿಯುವಾಗ ಮುಖ ನೋಡಿಕೊಂಡು ನಾವು ಕೆಲಸ ಶುರು ಮಾಡ್ತೀವಿ, ಜಾಗ್ರತೆ. ಧೃತಿ ತನ್ನ ಡೆಸ್ಕ್ನಲ್ಲಿ ಕುಳಿತುಕೊಂಡು ಫೈಲ್ಗಳನ್ನು ಜೋಡಿಸಲು ಶುರು ಮಾಡಿದಳು. ಕಿರಣ್ ಅವಳಿಗೆ ಶೌರ್ಯನಿಗೆ ಸಂಬಂಧಿಸಿದ ಕೆಲವು ಮುಖ್ಯ ನಿಯಮಗಳನ್ನು ವಿವರಿಸಿದರು. ಶೌರ್ಯ ಸರ್ ರೂಮ್ ಒಳಗೆ ಬರುವಾಗ ಪರ್ಮಿಷನ್ ಇಲ್ಲದೆ ಯಾರೂ ಹೋಗಬಾರ್ದು. ಅವರು ಬ್ಲ್ಯಾಕ್ ಕಾಫಿ ಮಾತ್ರ ಕುಡಿಯುತ್ತಾರೆ, ಅದು ಸಕ್ಕರೆ ಇಲ್ಲದೆ. ಸರಿಯಾಗಿ ಬೆಳಗ್ಗೆ 10 ಗಂಟೆಗೆ ಅವರ ಟೇಬಲ್ ಮೇಲೆ ಇರಬೇಕು. ಇವರ ಇಂಟರ್ನ್ಯಾಷನಲ್ ಡೀಲ್ಸ್ ಫೈಲ್ಗಳನ್ನು ಅತ್ಯಂತ ರಹಸ್ಯವಾಗಿಡಬೇಕು. ಧೃತಿ ಎಲ್ಲವನ್ನೂ ಡೈರಿಯಲ್ಲಿ ಬರೆದುಕೊಂಡಳು. ಸಮಯ 9:55 ಆಗುತ್ತಿದ್ದಂತೆ ಇಡೀ ಮಹಡಿಯಲ್ಲಿದ್ದ ಸಿಬ್ಬಂದಿಗಳು ಅಲರ್ಟ್ ಆದರು. ಕಿರಣ್ ತಟ್ಟನೆ ಎದ್ದು ನಿಂತು ತನ್ನ ಕೋಟ್ ಸರಿಪಡಿಸಿಕೊಂಡರು. ಲಿಫ್ಟ್ ಬಾಗಿಲು ತೆರೆಯಿತು. ಕಡು ಕಪ್ಪು ಬಣ್ಣದ 3 ಪೀಸ್ ಸೂಟ್ ಧರಿಸಿ, ಕೈಯಲ್ಲಿ ದುಬಾರಿ ಬ್ಯಾಗ್ ಹಿಡಿದು ಗಂಭೀರವಾದ ಹೆಜ್ಜೆಗಳನ್ನಿಡುತ್ತಾ ಶೌರ್ಯವರ್ಧನ್ ಒಳಗೆ ಎಂಟ್ರಿ ಕೊಟ್ಟನು. ಅವನ ಕಣ್ಣುಗಳಲ್ಲಿ ರಾಜಗಾಂಭೀರ್ಯವಿತ್ತು. ಅವನು ನೇರವಾಗಿ ತನ್ನ ಕ್ಯಾಬಿನ್ ಕಡೆಗೆ ಹೆಜ್ಜೆ ಇಡುತ್ತಿದ್ದಾಗ ಅವನ ಕಣ್ಣುಗಳು ತನ್ನ ಡೆಸ್ಕ್ನಲ್ಲಿ ಕುಳಿತಿದ್ದ ಧೃತಿಯ ಮೇಲೆ ಬಿದ್ದವು. ಅವನು ಒಂದು ಕ್ಷಣ ನಿಂತು ಅವಳನ್ನು ಕೆಳಗಿಂದ ಮೇಲಿನವರೆಗೆ ತೀಕ್ಷ್ಣವಾಗಿ ದಿಟ್ಟಿಸಿದ್ದನು. ಧೃತಿ ಎದ್ದು ನಿಂತು ಗುಡ್ ಮಾರ್ನಿಂಗ್ ಸರ್ ಎಂದಳು, ಅತ್ಯಂತ ವಿನಯ ಹಾಗೂ ಸ್ಥಿರ ಧ್ವನಿಯಲ್ಲಿ. ಶೌರ್ಯ ಏನೂ ಮಾತನಾಡದೆ ಕೇವಲ ತನ್ನ ತಲೆಯನ್ನು ಸ್ವಲ್ಪ ಸರಿಸಿ ತನ್ನ ಅಹಂಕಾರದ ಮುಖವನ್ನು ತೋರಿಸುತ್ತಾ ನೇರವಾಗಿ ತನ್ನ ದೊಡ್ಡ ಗಾಜಿನ ಕ್ಯಾಬಿನ್ ಒಳಗಡೆ ನಡೆದು ಬಾಗಿಲು ಹಾಕಿಕೊಂಡನು. ಕಿರಣ್ ಧೃತಿಯ ಹತ್ತಿರ ಬಂದು ಮೆಲ್ಲನೆ ಹೇಳಿದರು, ಧೃತಿ, ಸರ್ ರೂಮ್ಗೆ ಹೋಗಿ ಅವರ ದಿನದ ಶೆಡ್ಯೂಲ್ ಬುಕ್ ಕೊಡಬೇಕು. ಹಾಗೆ ಹೊಸ ಈಸ್ಟರ್ನ್ ಪ್ರಾಜೆಕ್ಟ್ನ ಬ್ಲೂ ಪ್ರಿಂಟ್ ತಗೊಂಡು ಹೋಗಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಧೃತಿ ತನ್ನ ಎದೆಯಲ್ಲಿದ್ದ ಆತಂಕವನ್ನು ಹತ್ತಿಕ್ಕಿ ಫೈಲ್ಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಶೌರ್ಯನ ಕ್ಯಾಬಿನ್ ಬಾಗಿಲಿನ ಕಡೆಗೆ ಹೆಜ್ಜೆ ಇಟ್ಲು. ಸ್ವಾಭಿಮಾನಿ ಧೃತಿ ಮತ್ತು ಅಹಂಕಾರಿ ಶೌರ್ಯನ ನಡುವಿನ ಮೊದಲ ದಿನದ ಆಫೀಸ್ ಯುದ್ಧ ಈಗ ಅಧಿಕೃತವಾಗಿ ಆರಂಭವಾಗಬೇಕಿತ್ತು. ಧೃತಿ ಶೌರ್ಯನ ಆಫೀಸ್ ಕ್ಯಾಬಿನ್ನ ಆ ಬೃಹತ್ ಗಾಜಿನ ಬಾಗಿಲಿನ ಮುಂದೆ ಬಂದು ನಿಂತಳು. ಎದೆಯೊಳಗೆ ನೂರಾರು ಆತಂಕದ ಗಂಟೆಗಳು ಒಟ್ಟಿಗೆ ಬಾರಿಸುತ್ತಿದ್ದರೂ ಮುಖದಲ್ಲಿ ಮಾತ್ರ ಆ ಧೈರ್ಯವನ್ನು ಹಾಗೆ ಮುಖವಾಡದಂತೆ ಧರಿಸಿದ್ದಳು. ಕೈಯಲ್ಲಿದ್ದ ಶೆಡ್ಯೂಲ್ ಬುಕ್ ಮತ್ತು ಬ್ಲೂ ಪ್ರಿಂಟ್ ಫೈಲನ್ನು ಎದೆಗೆ ಗಟ್ಟಿಯಾಗಿ ಅಪ್ಪಿಕೊಂಡು ದೀರ್ಘವಾಗಿ ಒಂದು ಉಸಿರು ತೆಗೆದುಕೊಂಡು ಬಾಗಿಲನ್ನು ಮೆಲ್ಲಗೆ ತಟ್ಟಿದಳು. ಟಕ್ ಟಕ್ ಎಂದು. ಕಮೀನ್. ಒಳಗಿನಿಂದ ಶೌರ್ಯನ ಆ ಗಂಭೀರ ಗರಿಗರಿಯಾದ ಧ್ವನಿ ಕೇಳಿಸಿತ್ತು. ಧೃತಿ ಬಾಗಿಲು ತಳ್ಳಿ ಒಳಗೆ ಹೆಜ್ಜೆ ಇಟ್ಟಳು. ಆ ಕ್ಯಾಬಿನ್ ಯಾವುದೇ ಸಿನಿಮಾ ಸೆಟ್ಗಿಂತ ಕಮ್ಮಿ ಇರಲಿಲ್ಲ. ಇಡೀ ಗೋಡೆಗಳು ಗಾಜಿನದ್ದಾಗಿತ್ತು. ಇಡೀ ಬೆಂಗಳೂರು ನಗರವೇ ಅವನ ಕಾಲವಡಿಯಲ್ಲಿರುವಂತೆ ಕಾಣಿಸ್ತಿತ್ತು. ಶೌರ್ಯ ತನ್ನ ದೊಡ್ಡ ಇಟಾಲಿಯನ್ ಲೆದರ್ ಚೇರ್ನಲ್ಲಿ ರಾಯಲ್ ಆಗಿ ಕುಳಿತಿದ್ದ. ಅವನ ಕಣ್ಣುಗಳು ಫೋನ್ನಲ್ಲಿದ್ದವು. ಧೃತಿ ಒಳಗೆ ಬಂದ ತಕ್ಷಣ ಅವನು ಫೋನ್ ಕೆಳಗಿಟ್ಟು ತನ್ನ ಆ ತೀಕ್ಷ್ಣವಾದ ಕೆಂಡದಂತಹ ಕಣ್ಣುಗಳಿಂದ ಅವಳನ್ನೇ ದಿಟ್ಟಿಸಿದ್ದ. ಗುಡ್ ಮಾರ್ನಿಂಗ್ ಸರ್, ಇದು ಇವತ್ತಿನ ನಿಮ್ಮ ಶೆಡ್ಯೂಲ್ ಬುಕ್ ಮತ್ತು ಹೊಸ ಈಸ್ಟರ್ನ್ ಪ್ರಾಜೆಕ್ಟ್ನ ಬ್ಲೂ ಪ್ರಿಂಟ್ ಫೈಲ್ ಎನ್ನುತ್ತಾ ಧೃತಿ ಅತ್ಯಂತ ವೃತ್ತಿಪರ ನಗುವನ್ನು ಮೊಗದಲ್ಲಿ ತಂದುಕೊಂಡು ಆ ಫೈಲ್ಗಳನ್ನು ಅವನ ಟೇಬಲ್ ಮೇಲೆ ಇಟ್ಟಳು. ಶೌರ್ಯ ಆ ಫೈಲ್ಗಳನ್ನು ಮುಟ್ಟಲೂ ಇಲ್ಲ. ಅವನು ಚೇರ್ನಲ್ಲಿ ಹಿಂದಕ್ಕೆ ವಾಲಿ ಕೈ ಬೆರಳುಗಳನ್ನು ಒಂದಕ್ಕೊಂದು ಪೋಣಿಸುತ್ತಾ ಕೂಕಾಗಿ ನಕ್ಕ. ಧೃತಿ ಹೆಗಡೆ, ನಿನ್ನೆ ಇಂಟರ್ವ್ಯೂ ರೂಮ್ನಲ್ಲಿ ಅಷ್ಟೊಂದು ಆಟಿಟ್ಯೂಡ್ ತೋರಿಸಿ ಇವತ್ತು ಗುಡ್ ಮಾರ್ನಿಂಗ್ ಸರ್ ಅಂತ ಇಷ್ಟು ವಿನಯವಾಗಿ ನಿಂತಿದ್ದೀಯಲ್ಲ. ನಿನ್ನ ಈ ನಟನೆ ನೋಡಿ ನನಗೆ ಆಶ್ಚರ್ಯವಾಗ್ತಿದೆ. ಧೃತಿ ನೇರವಾಗಿ ಅವನ ಕಣ್ಣುಗಳನ್ನು ನೋಡಿ ಧೈರ್ಯವಾಗಿ ಹೇಳಿದಳು, ನೋಡಿ ಸರ್, ಇಂಟರ್ವ್ಯೂನಲ್ಲಿ ನನ್ನ ಸ್ವಾಭಿಮಾನ ಮತ್ತು ಶ್ರಮದ ಬಗ್ಗೆ ಮಾತನಾಡಿದಾಗ ಉತ್ತರಿಸುವುದು ಅನಿವಾರ್ಯವಾಗಿತ್ತು. ಆದರೆ ಈಗ ನಾನು ನಿಮ್ಮ ಉದ್ಯೋಗಿ. ಕೆಲಸದ ಜಾಗದಲ್ಲಿ ಬಾಸ್ಗೆ ಮತ್ತು ವೃತ್ತಿಗೆ ಗೌರವ ಕೊಡೋದು ನನ್ನ ಸಂಸ್ಕಾರ. ಇದು ನಟನೆಯಲ್ಲ. ಸಂಸ್ಕಾರನಾ? ವೆರಿ ಗುಡ್. ಶೌರ್ಯ ನಿಧಾನವಾಗಿ ಎದ್ದು ನಿಂತು ಅವಳ ಹತ್ತಿರ ಬಂದ. ಹಾಗಾದರೆ ನನ್ನ ಮೊದಲನೇ ಆರ್ಡರ್ ಕೇಳು. ಇವತ್ತು ನಮ್ಮ ಕಂಪನಿಗೆ ಜಪಾನ್ನಿಂದ ಅತಿ ದೊಡ್ಡ ಕ್ಲೈಂಟ್ಸ್ ಬರ್ತಿದ್ದಾರೆ. ಅವರಿಗೆ ಪ್ರೆಸೆಂಟೇಷನ್ ಕೊಡೋಕೆ ನಮ್ಮ ಟೆಕ್ನಿಕಲ್ ಟೀಮ್ ರೆಡಿ ಇರಬೇಕು. ಆದರೆ ಅದಕ್ಕೂ ಮುಂಚೆ ನನಗೆ ಬ್ಲ್ಯಾಕ್ ಕಾಫಿ ಬೇಕು, ವಿತೌಟ್ ಶುಗರ್. ಆದರೆ ನೆನ್ಪಿಡು, ಇದು ಮೆಷಿನ್ ಕಾಫಿ ಆಗಿರಬಾರ್ದು. ನನಗೆ ಫಿಲ್ಟರ್ ಬ್ಲ್ಯಾಕ್ ಕಾಫಿ ಮಾತ್ರ ಇಷ್ಟ. ಅದು ಸರಿಯಾಗಿ 10 ನಿಮಿಷದಲ್ಲಿ ನನ್ನ ಟೇಬಲ್ ಮೇಲೆ ಇರಬೇಕು.
ಧೃತಿ ಒಂದು ಕ್ಷಣ ದಂಗಾದ್ಲು. ಸರ್, ನಾನು ಇಲ್ಲಿ ಜಾಯ್ನ್ ಆಗಿದ್ದು ಅಸಿಸ್ಟೆಂಟ್ ಪ್ರಾಜೆಕ್ಟ್ ಇಂಜಿನಿಯರ್ ಆಗಿ, ಕಾಫಿ ಮಾಡೋಕೆ ಅಲ್ಲ. ನನಗೆ ಗೊತ್ತು ನೀನು ಯಾರಂತ. ಶೌರ್ಯ ಅವಳ ಮಾತನ್ನು ಕತ್ತರಿಸಿದ. ಇಲ್ಲಿ ಯಾರು ಏನು ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡೋದು ನಾನು. ಒಂದು ಕಾಫಿ ಮಾಡೋಕೆ ಆಗದ ಗೋಲ್ಡ್ ಮೆಡಲಿಸ್ಟ್ ಇಂಜಿನಿಯರ್ ನನ್ನ ಆಫೀಸ್ಗೆ ಬೇಡ. ಹೋಗು, ಟೈಮ್ ಸ್ಟಾರ್ಟ್ಸ್ ನಾವ್. ಧೃತಿ ಕೋಪದಿಂದ ಹಲ್ಲು ಕಡಿದುಕೊಂಡು ಆಫೀಸ್ ಕ್ಯಾಬಿನಿಂದ ಹೊರಗೆ ಬಂದಳು. ಹೊರಗೆ ಬರುತ್ತಿದ್ದಂತೆ ಕಿರಣ್ ನಕ್ಕರು. ಏನಾಯ್ತು ಧೃತಿ? ಸರ್ ಏನಾದರೂ ಅಂದ್ರಾ? ನಿಮ್ಮ ಸರ್ ಮನುಷ್ಯನ ಅಥವಾ ಇನ್ಯಾರಾದರೂನಾ? ಸರ್ ನನ್ನನ್ನು ಇಂಜಿನಿಯರ್ ಅಂತ ಕರೆದು ಕಾಫಿ ಮಾಡೋಕೆ ಹೇಳ್ತಿದ್ದಾರೆ. ಅದು ಫಿಲ್ಟರ್ ಬ್ಲ್ಯಾಕ್ ಕಾಫಿ ಬೇಕಂತೆ ಎಂದು ಧೃತಿ ಗೊಣಗಿಕೊಂಡು ಕಿರಣ್ ನಗುತ್ತಾ, ಅಯ್ಯೋ ಸರ್, ಕಾಫಿ ವಿಷಯದಲ್ಲಿ ತುಂಬ ಸ್ಟ್ರಿಕ್ಟ್. ನಮ್ಮ ಪ್ಯಾಂಟ್ರಿ ಒಳಗಡೆ ಹೋಗಿ ಮಾಡಿ, ಅಲ್ಲಿ ಎಲ್ಲ ಸಾಮಗ್ರಿ ಇದೆ ಎಂದರು. ಧೃತಿ ಸಿಟ್ಟಿನಿಂದಲೇ 8ನೇ ಮಹಡಿಯಲ್ಲಿದ್ದ ಪ್ಯಾಂಟ್ರಿ ರೂಮ್ ಒಳಗೆ ನುಗ್ಗಿದಳು. ಅಲ್ಲಿ ಈಗಾಗಲೇ ಕಾಫಿ ಕುಡಿಯುತ್ತಾ ನಿಂತಿದ್ದ ಭವ್ಯ ಮತ್ತು ಆಫೀಸ್ನ ಇನ್ನೊಬ್ಬರು ತರಲೆ ಸಂತು ಸಿಕ್ಕರು. ಸಂತು ಆಫೀಸ್ನ ಸೀನಿಯರ್ ಡೆವಲಪರ್, ಆದರೆ ಕೆಲಸಕ್ಕಿಂತ ಹೆಚ್ಚಾಗಿ ಇಡೀ ಆಫೀಸ್ನ ಗಾಸಿಪ್ ಮತ್ತು ಕಾಮಿಡಿ ಮಾಡುವುದರಲ್ಲೇ ಫೇಮಸ್. ಏನೇ ಧೃತಿ, ಮೊದಲನೇ ದಿನವೇ ಮುಖ ಹೀಗೆ ಇಟ್ಟಿದ್ದೀಯಾ? ಆ ಕಲ್ಲು ಬಂಡೆ ಶೌರ್ಯ ಏನಾದರೂ ಅನ್ನ? ಭವ್ಯ ಗಾಬರಿಯಿಂದ ಕೇಳಿದಳು. ಕಲ್ಲು ಬಂಡೆ ಅಲ್ಲ ಭವ್ಯ, ಅವನು ಸೈಕೋ. ನನಗೆ ಫಿಲ್ಟರ್ ಬ್ಲ್ಯಾಕ್ ಕಾಫಿ ಬೇಕು ಅಂತ ಆರ್ಡರ್ ಮಾಡಿದ್ದಾನೆ ಎನ್ನುತ್ತಾ ಧೃತಿ ಅಲ್ಲಿನ ಪಾತ್ರೆಗಳನ್ನು ಜೋರಾಗಿ ಸೌಂಡ್ ಮಾಡುತ್ತಾ ಹುಡುಕತೊಡಗಿದಳು. ಇಡೀ ವಿಷಯ ಕೇಳಿದ ಸಂತು ತನ್ನ ಕಾಫಿ ಹಿಮ್ಮಕ್ಕೆ ಕೆಳಗಿಟ್ಟು ಜೋರಾಗಿ ನಗಲು ಶುರು ಮಾಡಿದ. ಅಯ್ಯೋ ಧೃತಿ ಮೇಡಮ್, ನೀವು CEO ಸರ್ ಜಾಲಕ್ಕೆ ಸಿಕ್ಕಿಬಿದ್ದಿದ್ದೀರಾ. ನಮ್ಮ ಶೌರ್ಯವರ್ಧನ್ ಸರ್ ಕಾಫಿ ಕುಡಿಯೋ ಸ್ಟೈಲೇ ಬೇರೆ. ಅದಕ್ಕೆ ಒಂದು ಇತಿಹಾಸವೇ ಇದೆ. ಒಂದು ಸಣ್ಣ ಕಣ ಸಕ್ಕರೆ ಬಿದ್ದರೂ ಇಡೀ ಕಪ್ ಅನ್ನು HR ಮುಖಕ್ಕೆ ಬಿಸಾಕ್ತಾರೆ. ನನಗೆ ಕಾಫಿ ಡಿಯಕ್ಷನ್ ಬೇಡ ಸರ್. ಈ ಫಿಲ್ಟರ್ ಪಾತ್ರೆ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿ. ಧೃತಿ ಒದ್ದಾಡುತ್ತಿದ್ಲು. ನೋಡಿ, ಇದರಲ್ಲಿ ಮೊದಲು ಕಾಫಿ ಪುಡಿ ಹಾಕಿ, ಆಮೇಲೆ ಬಿಸಿ ನೀರು ಹಾಕಿ, ಅದು ನಿಧಾನವಾಗಿ ಕೆಳಗೆ ಇಳಿಯಬೇಕು. ಅದಕ್ಕೆ ಕನಿಷ್ಠ ಅರ್ಧ ಗಂಟೆ ಬೇಕು. ಸಂತು ವಿವರಿಸಿದ. ಅರ್ಧ ಗಂಟೆನಾ? ಅವನು ನನಗೆ ಕೊಟ್ಟಿರೋದು 10 ನಿಮಿಷ. ಧೃತಿ ಗಾಬರಿಯಾದಳು. ಭವ್ಯ, ಏನಾದರೂ ಐಡಿಯಾ ಕೊಡು. ಭವ್ಯ ಯೋಚಿಸಿ, ಒಂದು ಕೆಲಸ ಮಾಡೋಣ. ಈ ಮಿಷಿನ್ ಬ್ಲ್ಯಾಕ್ ಕಾಫಿಗೆ ಸ್ವಲ್ಪ ಬಿಸಿ ನೀರು ಮಿಕ್ಸ್ ಮಾಡಿ ಫಿಲ್ಟರ್ ಕಾಫಿ ಥರ ಕಲರ್ ಬರೋ ಹಾಗೆ ಮಾಡಿಕೊಟ್ಟು ಬಿಡು. ಆ ಸೈಕೋಗೆ ಏನು ಗೊತ್ತು ವ್ಯತ್ಯಾಸ ಎಂದಳು. ಹೌದಾ, ಸರಿ, ಹಾಗೆ ಮಾಡ್ತೀನಿ. ಧೃತಿ ಗಡಿಬಿಡಿಯಲ್ಲಿ ಮೆಷಿನ್ನಿಂದ ಕಡುಕಪ್ಪು ಕಾಫಿ ತೆಗೆದು ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿ, ಈಗೋ ಶೌರ್ಯವರ್ಧನ್ ಅವರೇ, ಕುಡೀರಿ ನಿಮ್ಮ ವಿಷದ ಕಾಫಿ ಎಂದುಕೊಳ್ಳುತ್ತಾ ಕಪ್ ಹಿಡಿದು 50ನೇ ಮಹಡಿಗೆ ಓಡಿದಳು. ಧೃತಿ ಸರಿಯಾಗಿ 9ನೇ ನಿಮಿಷಕ್ಕೆ ಶೌರ್ಯನ ಕ್ಯಾಬಿನ್ ಒಳಗಡೆ ಬಂದು ಕಾಫಿ ಕಪ್ ಅನ್ನು ಅವನ ಟೇಬಲ್ ಮೇಲಿಟ್ಟಳು. ಶೌರ್ಯ ಅವಳನ್ನು ಒಮ್ಮೆ ನೋಡಿ ನಿಧಾನವಾಗಿ ಕಪ್ ಕೈಗೆತ್ತಿಕೊಂಡು ಒಂದು ಸಣ್ಣ ಸಿಪ್ ತೆಗೆದುಕೊಂಡವನೇ. ಅವನ ಮುಖದ ಎಕ್ಸ್ಪ್ರೆಷನ್ ಸಂಪೂರ್ಣ ಬದಲಾಯಿತು. ಅವನು ಕಪ್ ಅನ್ನು ಟೇಬಲ್ ಮೇಲೆ ಜೋರಾಗಿ ಅಪ್ಪಳಿಸಿದ್ದ. ಟಪಾರ್ ಎಂದು ಕಾಫಿ ನೀರು ಟೇಬಲ್ ತುಂಬ ಚೆಲ್ಲಿತ್ತು. ಧೃತಿ ಹೆಗಡೆ, ನಾನು ನಿನಗೆ ಹೇಳಿದ್ದು ಫಿಲ್ಟರ್ ಬ್ಲ್ಯಾಕ್ ಕಾಫಿ, ಈ ಮೆಷಿನ್ ಕಸದ ನೀರನ್ನಲ್ಲ. ನಿನ್ನ ಗೋಲ್ಡ್ ಮೆಡಲ್ನಲ್ಲಿ ಕೇವಲ ಕಾಪಿ ಹೊಡೆಯುವುದಷ್ಟೇ ಕಲಿತಿದ್ದೀಯಾ ಅಥವಾ ಬುದ್ಧಿನೂ ಇದೆಯಾ? ನನ್ನ ಹತ್ರ ನಿನ್ನ ಈ ಸ್ಮಾರ್ಟ್ನೆಸ್ ತೋರಿಸ್ಬೇಡ. ಶೌರ್ಯ ಜೋರಾಗಿ ಗದರಿದ. ಧೃತಿಯ ಸ್ವಾಭಿಮಾನ ಮತ್ತೆ ಜಾಗೃತವಾಯಿತು. ಸರ್, ಕಾಫಿನೇ, ಅದರಲ್ಲಿ ಇಷ್ಟೊಂದು ನಾಟಕ ಮಾಡೋ ಅಗತ್ಯವಿಲ್ಲ. ನಿಮಗೆ ಬಾಯಿಗೆ ರುಚಿ ಮುಖ್ಯವೋ ಅಥವಾ ನಿಮ್ಮ ಈ ಅಹಂಕಾರ ಮುಖ್ಯವೋ? ಶಟಾಪ್. ಶೌರ್ಯ ಚೇರ್ನಿಂದ ಎದ್ದು ನಿಂತು, ನಾಳೆಯಿಂದ ನನಗೆ ಪರ್ಫೆಕ್ಟ್ ಫಿಲ್ಟರ್ ಕಾಫಿ ಸಿಗಬೇಕು. ಇಲ್ದಿದ್ರೆ ನಿನ್ನನ್ನು ಆಫೀಸ್ನಿಂದ ಗೇಟ್ ಔಟ್ ಮಾಡ್ತೀನಿ. ಈಗ ಹೋಗಿ ಜಪಾನ್ ಕ್ಲೈಂಟ್ಸ್ ಫೈಲ್ಸ್ ತಗೊಂಡು ಕಾನ್ಫರೆನ್ಸ್ ರೂಮ್ಗೆ ಬಾ. ಧೃತಿ ಒಳಗೊಳಗೆ ಅವನಿಗೆ 100 ಬೈಗುಳಗಳನ್ನು ಬೈಯುತ್ತಾ ಹೊರಗೆ ಬಂದಳು. ಮಧ್ಯಾಹ್ನ ಲಂಚ್ ಟೈಮ್ನಲ್ಲಿ ಧೃತಿ ಮತ್ತು ಭವ್ಯ ಆಫೀಸ್ ಕ್ಯಾಂಟೀನ್ನ ಒಂದು ಮೂಲೆಯ ಟೇಬಲ್ನಲ್ಲಿ ಕುಳಿತಿದ್ದರು. ಧೃತಿ ತಟ್ಟೆಯಲ್ಲಿದ್ದ ಅನ್ನವನ್ನು ಕೋಪದಿಂದ ಚುಚ್ಚುತ್ತಿದ್ದಳು. ಏನೇ ಧೃತಿ, ಅನ್ನದ ಮೇಲೆ ಕೋಪ? ಭವ್ಯ ನಗುತ್ತಾ ಕೇಳಿದಳು. ಭವ್ಯ, ನನಗೆ ಆಗ್ತಿಲ್ಲ ಕಣೆ. ಆ ಮನುಷ್ಯನ ಮುಖ ನೋಡಿದರೆ ನನಗೆ ಮೈಯೆಲ್ಲ ಉರಿಯುತ್ತೆ. ಇವತ್ತು ಜಪಾನ್ ಕ್ಲೈಂಟ್ಸ್ ಮುಂದೆ ನನ್ನನ್ನು ಇಂಗ್ಲೀಷ್ನಲ್ಲಿ ಏನೇನೋ ಪ್ರಶ್ನೆ ಕೇಳಿ ಮುಜುಗರ ಮಾಡೋಕೆ ನೋಡ್ದ. ನಾನು ಅದಕ್ಕೆ ಜಪಾನೀಸ್ ಭಾಷೆಯಲ್ಲೇ ಅರಿಗತೋ ಅಂತ ಹೇಳಿ ಅವರಿಗೆ ಪ್ರೆಸೆಂಟೇಷನ್ ಕೊಟ್ಟಾಗ ಅವನ ಮುಖ ಸಣ್ಣದಾಗಿ ಹೋಗಿತ್ತು ಗೊತ್ತಾ? ಧೃತಿ ಹೆಮ್ಮೆಯಿಂದ ಹೇಳಿದಳು. ಅಷ್ಟರಲ್ಲಿ ಸಂತು ತನ್ನ ತಟ್ಟೆ ಹಿಡಿದು ಬಂದು ಅವರ ಪಕ್ಕದಲ್ಲೇ ಕುಳಿತ. ಹೌದಾ ಧೃತಿ ಮೇಡಮ್, ಇವತ್ತು ಕಾನ್ಫರೆನ್ಸ್ ರೂಮ್ನಲ್ಲಿ ಜಪಾನ್ ಕ್ಲೈಂಟ್ಸ್ ಮುಂದೆ ನೀವು ಮಿಂಚಿದ್ರಿ ಅಂತ ಇಡೀ ಆಫೀಸ್ ಮಾತಾಡ್ತಿದೆ. ಆದರೆ ನಮ್ಮ ಬಾಸ್ ಇದ್ದಾರಲ್ಲ ಶೌರ್ಯ ಸರ್, ಅವರು ಇವತ್ತು ಸಂಜೆ ನಿಮಗೆ ಮತ್ತೊಂದು ದೊಡ್ಡ ಬಾಂಬ್ ಬಿಟ್ಟಿದ್ದಾರೆ. ಏನು, ಮತ್ತೇನೋ ಮಾಡಿದ ಸೈಕೋ?
ಧೃತಿ ಕಣ್ಣು ದೊಡ್ಡದು ಮಾಡಿದಳು. ಇವತ್ತು ಸಂಜೆ ವರ್ಧನ್ ಗ್ರೂಪ್ನ ವಾರ್ಷಿಕ ಪಾರ್ಟಿ ಇದೆ. ಅಲ್ಲಿಗೆ ಇಡೀ ಬಿಸ್ನೆಸ್ ಲೋಕದ ಗಣ್ಯರು ಬರ್ತಾರೆ. ಶೌರ್ಯ ಸರ್ ಇವತ್ತು ಬೆಳಗ್ಗೆ ಕಿರಣ್ ಹತ್ರ ಹೇಳ್ತಿದ್ರು, ಆ ಹೊಸ ಅಸಿಸ್ಟೆಂಟ್ ಧೃತಿಗೆ ಪಾರ್ಟಿಯ ಇಡೀ ಮ್ಯಾನೇಜ್ಮೆಂಟ್ ಜವಾಬ್ದಾರಿ ಕೊಡಿ. ಅಲ್ಲಿ ಒಂದು ಸಣ್ಣ ತಪ್ಪಾದರೂ ಅವಳನ್ನು ಕೆಲಸದಿಂದ ಕಿತ್ತು ಹಾಕ್ತೀನಿ ಅಂತ ಸಂತು ರಹಸ್ಯವಾಗಿ ಹೇಳಿದ. ಭವ್ಯ ಗಾಬರಿಯಾಗಿ, ಅಯ್ಯೋ ಧೃತಿ, ಪಾರ್ಟಿ ಮ್ಯಾನೇಜ್ಮೆಂಟ್ ಅಂದರೆ ಸಾಮಾನ್ಯನಾ? ಅಲ್ಲಿ ನೂರಾರು VIP ಗಳು ಇರ್ತಾರೆ. ಇವನು ಬೇಕಂತಲೇ ನಿನ್ನನ್ನು ಸಿಲುಕಿಸಲು ಹೀಗೆ ಮಾಡ್ತಿದ್ದಾನೆ ಎಂದಳು. ಧೃತಿ ತಟ್ಟೆಯನ್ನು ಸರಿಸಿ ಎದ್ದು ನಿಂತಳು. ಅವಳ ಕಣ್ಣುಗಳಲ್ಲಿ ಈಗ ಸವಾಲಿನ ಕಿಚ್ಚಿತ್ತು. ಅವನು ನನ್ನನ್ನು ಸೋಲಿಸಬೇಕು ಅಂದುಕೊಂಡಿದ್ದಾನೆ ಅಲ್ವಾ ಭವ್ಯ? ನಾನು ಸೋಲಲ್ಲ. ಆ ಪಾರ್ಟಿ ಹೇಗೆ ಸೂಪರ್ ಹಿಟ್ ಆಗುತ್ತೆ ಅಂತ ನಾನು ಅವನಿಗೆ ತೋರಿಸ್ತೀನಿ. ಅಹಂಕಾರದ ಶಿಖರ ಅವನು, ಆದರೆ ನಾನು ಸ್ವಾಭಿಮಾನದ ಸಮುದ್ರ. ಸಂಜೆ 7 ಗಂಟೆಗೆ ನಗರದ ಐಷಾರಾಮಿ ಹೋಟೆಲ್ ಒಂದರಲ್ಲಿ ವರ್ಧನ್ ಗ್ರೂಪ್ ಪಾರ್ಟಿ ಆಯೋಜಿಸಲಾಗಿತ್ತು. ಧೃತಿ ಇಡೀ ಮಧ್ಯಾಹ್ನ ಊಟ ಮಾಡದೆ ಓಡಾಡಿ ಕ್ಯಾಟರಿಂಗ್, ಡೆಕೋರೇಷನ್ ಮತ್ತು ಲೈಟಿಂಗ್ ಎಲ್ಲವನ್ನು ಪರ್ಫೆಕ್ಟಾಗಿ ಮ್ಯಾನೇಜ್ ಮಾಡಿದ್ಲು. ಭವ್ಯ ಮತ್ತು ಸಂತು ಕೂಡ ಅವಳಿಗೆ ಸಣ್ಣದಾಗಿ ಹೆಲ್ಪ್ ಮಾಡ್ತಿದ್ರು. ಪಾರ್ಟಿ ಹಾಲ್ ಅತ್ಯಂತ ಸುಂದರವಾಗಿ ಕಂಗೊಳಿಸ್ತಿತ್ತು. ಅಷ್ಟರಲ್ಲೇ ಶೌರ್ಯವರ್ಧನ್ ತನ್ನ ರಾಯಲ್ ಕಪ್ಪು ಸೂಟ್ ಧರಿಸಿ ಒಳಗೆ ಎಂಟ್ರಿ ಕೊಟ್ಟ. ಅವನ ಜೊತೆ ಅವನ ಅಜ್ಜಿ ಇಂದಿರಾ ದೇವಿ ಮತ್ತು ತಾಯಿ ಮಾಧವಿ ಕೂಡ ಬಂದಿದ್ರು. ಶೌರ್ಯ ಇಡೀ ಹಾಲ್ ಅನ್ನು ಸೂಕ್ಷ್ಮವಾಗಿ ಗಮನಿಸಿದ. ಎಲ್ಲೂ ಒಂದು ಸಣ್ಣ ತಪ್ಪು ಕಾಣಿಸಲಿಲ್ಲ. ಎಲ್ಲವೂ ಅತ್ಯಂತ ಅಚ್ಚುಕಟ್ಟಾಗಿ ಮೂಡಿ ಬಂದಿತ್ತು. ಅವನ ಮನಸ್ಸಿನಲ್ಲಿ ಧೃತಿಯ ಮೇಲಿನ ಗೌರವ ಸ್ವಲ್ಪ ಹೆಚ್ಚಾದರೂ ಮುಖದಲ್ಲಿ ಆ ಗಂಭೀರತೆಯ ಹಾಗೆ ಉಳಿಸಿಕೊಂಡಿದ್ದ. ಇಂದಿರಾದೇವಿಯವರು ಹಾಲ್ನ ಡೆಕೋರೇಷನ್ ನೋಡಿ ತುಂಬ ಖುಷಿಪಟ್ಟರು. ಶೌರ್ಯ, ಇವತ್ತು ಪಾರ್ಟಿ ಅರೇಂಜ್ಮೆಂಟ್ ತುಂಬ ಸಾಂಪ್ರದಾಯಿಕವಾಗಿ ಮತ್ತು ಸುಂದರವಾಗಿದೆ. ಯಾರು ಇದನ್ನು ಮಾಡಿದ್ದು ಎಂದು ಕೇಳಿದರು. ಅಷ್ಟರಲ್ಲೇ ಅಲ್ಲಿಗೆ ಬಂದ ಕಿರಣ್, ಅಮ್ಮ, ಇದು ನಮ್ಮ ಹೊಸ ಅಸಿಸ್ಟೆಂಟ್ ಇಂಜಿನಿಯರ್ ಧೃತಿ ಹೆಗಡೆ ಮಾಡಿರೋದು ಎಂದರು. ಇಂದಿರಾದೇವಿ ದೂರದಲ್ಲೇ ನಿಂತಿದ್ದ ಧೃತಿಯನ್ನು ಕರೆದರು. ಧೃತಿ ಸರಳವಾದ ಹಸಿರು ಬಣ್ಣದ ಸೀರೆಯಲ್ಲಿ ಅತ್ಯಂತ ದೇವತೆಯಂತೆ ಕಾಣಿಸ್ತಿದ್ಲು. ಅವಳು ಇಂದಿರಾದೇವಿಯವರ ಹತ್ತಿರ ಬಂದು ವಿನಯವಾಗಿ ನಮಸ್ಕರಿಸಿದಳು. ತುಂಬ ಚೆನ್ನಾಗಿ ಮಾಡಿದ್ದೀಯಾ ಮಗಳೇ, ನಿನ್ನ ಹೆಸರೇನು? ಇಂದಿರಾದೇವಿ ಪ್ರೀತಿಯಿಂದ ಕೇಳಿದರು. ನನ್ನ ಹೆಸರು ಧೃತಿ ಹೆಗಡೆ ಮೇಡಮ್ ಎಂದಳು ಧೃತಿ. ಶೌರ್ಯ ಅವಳನ್ನೇ ನೋಡುತ್ತಿದ್ದ. ಸೀರೆಯಲ್ಲಿ ಧೃತಿ ಎಷ್ಟು ಸುಂದರವಾಗಿ ಕಾಣುತ್ತಿದ್ದಳೆಂದರೆ ಅವನ ಕಣ್ಣುಗಳನ್ನು ಅವಳಿಂದ ತೆಗೆಯಲು ಸಾಧ್ಯವಾಗ್ತಿರಲಿಲ್ಲ. ಆದರೆ ತಕ್ಷಣ ತನ್ನ ಈಗೋ ನೆನಪಿಗೆ ಬಂದು ಮುಖ ತಿರುಗಿಸಿಕೊಂಡ. ಅಷ್ಟರಲ್ಲೇ ಸಂತು ಪಕ್ಕದಲ್ಲೇ ನಿಂತು ಭವ್ಯಳಿಗೆ ಮೆಲ್ಲಗೆ ಹೇಳಿದ, ನೋಡೇ ಭವ್ಯ, ನಮ್ಮ ಬಾಸ್ ಮುಖ ನೋಡು. ಧೃತಿ ಮೇಡಮ್ನ ನೋಡಿ ಇಡೀ ಬಿಸ್ನೆಸ್ ಮರೆತು ಹೋದ ಹಾಗೆ ನಿಂತಿದ್ದಾರೆ. ಇವರಿಬ್ಬರ ನಡುವೆ ದ್ವೇಷದ ಬೆಂಕಿ ಇದೆ ಅಂತ ಯಾರಾದರೂ ಹೇಳ್ತಾರಾ? ಇದು ಶೀಘ್ರದಲ್ಲೇ ಪ್ರೇಮದ ಜ್ವಾಲೆ ಆಗೋದು ಗ್ಯಾರಂಟಿ. ಭವ್ಯ ಅವನ ಕಾಲಿಗೆ ಜೋರಾಗಿ ತುಳಿದು, ಸುಮ್ಮನಿರು ಸಂತು, ಬಾಸ್ ಕೇಳಿಸ್ಕೊಂಡ್ರೆ ಇಬ್ಬರನ್ನು ಕೆಲಸದಿಂದ ಕಿಡ್ನಾಪ್ ಮಾಡಿಬಿಡ್ತಾರೆ ಎಂದಳು ನಗುತ್ತಾ. ಪಾರ್ಟಿ ಮುಗಿಯುವ ಸಮಯಕ್ಕೆ ಬಂದಾಗ ಇಡೀ ಹಾಲ್ನಲ್ಲಿ ಲೈಟ್ಸ್ ಇದ್ದಕ್ಕಿದ್ದಂತೆ ಆಫ್ ಆದವು. ಇಡೀ ಜಾಗ ಕತ್ತಲೆಯಾಯಿತು. VIP ಗಳು ಗಾಬರಿಯಿಂದ ಗಲಾಟೆ ಮಾಡಲು ಶುರು ಮಾಡಿದರು. ಶೌರ್ಯ ಕೋಪದಿಂದ, ಕಿರಣ್, ಏನಿದು, ಮ್ಯಾನೇಜರ್ ಎಲ್ಲಿದ್ದಾಳೆ ಎಂದು ಕೂಗಿದ. ಕತ್ತಲೆಯಲ್ಲಿ ಧೃತಿ ಮೇನ್ ಪವರ್ ಕಂಟ್ರೋಲ್ ರೂಮ್ ಕಡೆಗೆ ಓಡುತ್ತಿದ್ದಾಗ ಯಾರೋ ಒಬ್ಬ ವ್ಯಕ್ತಿ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಎಳೆದನು. ಧೃತಿ ಗಾಬರಿಯಿಂದ, ಯಾರು, ನನ್ನ ಕೈ ಬಿಡಿ ಎಂದು ಕಿರುಚಿದಳು. ಆ ಕತ್ತಲೆಯಲ್ಲಿ ಅವಳಿಗೆ ಬೆಳಗ್ಗೆ ಬಿದ್ದ ಆ ಭಯಾನಕ ಕನಸಿನ ನೆನಪಾಯಿತು. ಅದೇ ತರಹದ ಬಲವಾದ ಕೈ ಅವಳನ್ನು ಹಿಡಿದಿತ್ತು. ಆದರೆ ಮರುಕ್ಷಣವೇ ಕಿವಿಯ ಹತ್ತಿರ ಶೌರ್ಯನ ಧ್ವನಿ ಕೇಳಿಸಿತ್ತು, ನಿನ್ನ ಈ ಬೇಜವಾಬ್ದಾರಿತನದಿಂದ ಇಡೀ ಕಂಪನಿಯ ಮಾನ ಹೋಗ್ತಿದೆ ಧೃತಿ. ಲೈಟ್ಸ್ ತಕ್ಷಣ ಆನ್ ಆದಾಗ ಇಬ್ಬರು ಅತ್ಯಂತ ಹತ್ತಿರವಾಗಿ ನಿಂತಿದ್ರು. ಶೌರ್ಯ ಧೃತಿಯ ಕೈಯನ್ನು ಗಟ್ಟಿಯಾಗಿ ಹಿಡಿದಿದ್ದ. ಇಬ್ಬರ ಕಣ್ಣುಗಳು ಒಂದಕ್ಕೊಂದು ಸಂಧಿಸಿದ್ದವು. ಸುತ್ತಲೂ ಇದ್ದ ಜನರೆಲ್ಲ ಇವರನ್ನೇ ನೋಡುತ್ತಿದ್ದರು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.